ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ RCB ಬ್ಯಾಟಿಂಗಲ್ಲಿ ಒಂದು ದೊಡ್ಡ ಆಘಾತವಾಗಿದೆ ಅಂತ ಹೇಳ್ಬೋದು. ಈಗ ತಾನೇ ಪವರ್ ಪ್ಲೇ ಕಂಪ್ಲೀಟ್ ಆಗಿದೆ. ಹಾಗೆ ಎಷ್ಟು ವಿಕೆಟ್ ಬಿದ್ದಿದ್ದಾವೆ, ಹಾಗೆ ಗ್ರೇಸ್ ಹ್ಯಾರಿಸ್ ಅವರ ಔಟಾ ಅಲ್ಲ ನಾಟ್ ಔಟ್ ಇತ್ತು, ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಗ್ರೇಸ್ ಹ್ಯಾರಿಸ್ ಅವರು ಔಟ್ ಆಗ್ತಾರೆ. ಒಂದು LBW ಇರುತ್ತೆ, ಬಟ್ ಅದು ಒಂದು ಔಟ್ಸೈಡ್ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ಅಂಪೈರ್ ಕಾಲ್ ಆಗಿದ್ದರಿಂದ ಔಟ್ ಆಗಿ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನೋಡೋದಾದರೆ ಸ್ಮೃತಿ ಮಂದನ ಅವರಾಗಿರ್ಬೋದು, ಹೇಮಲತಾ ಆಗಿರ್ಬೋದು, ಹಾಗೆ ಗೌತಮ್ ನಾಯಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಬ್ಯಾಟಿಂಗಲ್ಲಿ ಸ್ವಲ್ಪ ಈ ಮ್ಯಾಚಲ್ಲಿ ಫ್ಲಾಪ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ 4 ಜನ ಔಟ್ ಆಗಿದೆ. ಇವಾಗ 6 ಓವರ್ ಮಾತ್ರ ಕಂಪ್ಲೀಟ್ ಆಗಿದೆ, ಬಟ್ 45 ರನ್ ಮಾತ್ರ ಬಂದಿದೆ. ಬಟ್ ಇನ್ನು ಮುಂದೆ ಆಡೋರು ನಿಂತು ಆಡಬೇಕು. ನಮ್ಮ RCB ಒಂದು 200 ತನಕ ಟಾರ್ಗೆಟ್ ಕೊಡಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಗುಜರಾತ್ ಜೈಂಟ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರೋ ಟೀಮ್ ಅಂತಲೇ ಹೇಳ್ಬೋದು. ನೋಡೋಣ ನಮ್ಮ RCB ಹುಲಿಗಳು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತವೆ, ಹಾಗೆ ಎಷ್ಟು ರನ್ ಕಲೆ ಹಾಕ್ತಾರೆ, ಎಷ್ಟು ಟಾರ್ಗೆಟ್ ಕೊಡ್ತಾರೆ, ಅದನ್ನು ಗುಜರಾತ್ ಜೈಂಟ್ಸ್ ಚೇಸ್ ಮಾಡ್ತಾರೆ, ಇಲ್ಲ ಅವರು ಕೂಡ ಆಲ್ಔಟ್ ಆಗೋದ್ರ ಮೂಲಕ ಜಲ್ದಿ ವಿಕೆಟ್ ಆಗ್ತಾರೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.